ಬಂದಳು. ಸಿಕ್ಕ ಸಿಕ್ಕ ಎಂದು ಹೇಳಿಕೊಂಡು ಅವಳು ನಗಲಾರಂಭಿಸಿದಳು. ಅವರಿಬ್ಬರ ನಗುವಿನಿಂದ ರಾಯರ ಮನಸ್ಸು ಮತ್ತಷ್ಟು ಘಾಸಿಗೊಂಡಿತು. ಭಯದಿಂದ ಮುಖವು ಬಿಳುಪಿಟ್ಟುಕೊಂಡಿತು. ಅದನ್ನರಿತು ಶಾನುಂಗರು ತನ್ನ ಸೋದರಿಯನ್ನು ನೀರಿಗಿಳಿಸಿ ಉಂಗುರದ ತೆಗೆದುಕೊಡುವಂತೆ ಹೇಳಿದರು. ಅವಳು ಮಡುವಿಗೆ ಧುಮುಕಿ ತನ್ನ ಬೊಗಸೆ ತುಂಬ ಮುದ್ರೆಯ ಉಂಗುರಗಳನ್ನು ತೆಗೆದುಕೊಂಡು ಬಂದಳು. ಇದರಲ್ಲಿ ನಿನ್ನ ಉಂಗುರ ನೀನೇ ಗುರುತಿಸು ಎಂದು ರಾಯರ ಮುಂದೆ ಬೊಗಸೆ ಇಟ್ಟಿರುವಳು. ಒಂದೇ ತರಹದ ಎಷ್ಟೋ ಉಂಗುರಗಳನ್ನು ಕಂಡಾಗ ರಾಯರಿಗೆ ಪರಮಾಶ್ಚರ್ಯವಾಯಿತು. ಯಾವುದನ್ನು ಕೈಗೆತ್ತಿಕೊಳ್ಳಬೇಕು ತಿಳಿಯದಂತಾಯಿತು. ಅವರ ಮನಸ್ಸಿನ ದುಗುಡವನ್ನರಿತ ಶಾನುಂಗರು ಒಂದು ಉಂಗುರವನ್ನು ಎತ್ತಿಕೊಂಡು, ಇಗೋ ಇದೇ ನಿನ್ನ ಮುದ್ರೆ ಉಂಗುರ ಎಂದು ಹೇಳಿ ಅವರನ್ನು ಸಮಾಧಾನಗೊಳಿಸಿದರು. ಸಂತೋಷಭರಿತರಾದ ರಾಯರು ಆ ಮಹಾನುಭಾವರಿಗೆ ನಮಿಸಿ ಹೊರಡುತ್ತಿರುವಾಗ ಮೃತ ವಸ್ತುವಿನ ದುರ್ವಾಸನೆ ಎಂದು ಹೇಳುತ್ತಾ ಆ ಮಹಿಮರಿಬ್ಬರು ತಮ್ಮ ಮೂಗನ್ನು ಮುಚ್ಚಿಕೊಂಡರು. ಇದೇ ರೀತಿ ಒಂದು ಸಲ ಇವರಿಬ್ಬರಿಗೂ ರಾಣಿವಾಸದಲ್ಲಿಯೂ ಸಹ ಈ ಮಾತನ್ನು ನುಡಿದಿದ್ದರು. ಆಗ ಸೇವಕರು ಹುಚ್ಚು ಹಿಡಿದವರೆಂದು ಭಾವಿಸಿ ಇವರನ್ನು ಹೊರಹಾಕಿದರಂತೆ. ಸ್ವಲ್ಪ ಕಾಲದಲ್ಲಿಯೇ ಸಾವಿರಾರು ಜನ ಸಾಯುತ್ತಾರೆ ಎಂಬುದನ್ನು ಕೊಂಡುಕೊಂಡಿದ್ದರು ಆ ಅಣ್ಣ ತಂಗಿಯರು. ಈ ಎಲ್ಲ ವಿಷಯಗಳನ್ನು ಕೇಳಿ ತಿಳಿದುಕೊಂಡ ರಾಯರಿಗೆ ಯೋಗಿಗಳಿಂದ ಹೊರಟ ಈ ಮಾತಿನ ಅರ್ಥವೇನು ಎಂಬ ಚಿಂತೆ ಆರಂಭವಾಯಿತು. ರಾಯರನ್ನು ಕಂಡಾಗಲೆಲ್ಲ ಶಾನುಂಗರಾಗಲಿ ಅಥವಾ ಅವರ ಸೋದರಿಯಾಗಲಿ ಈ ಮಾತನ್ನು ಹೇಳದೆ ಇರುತ್ತಿರಲಿಲ್ಲ. ಹೀಗೆ ಗುಹ್ಯಾರ್ಥದ ತಿರುಳನ್ನು ಅರಿಯದೆ ಕೊನೆಗೆ ಒಂದು ದಿನ ರಾಯರು ಆ ಬೈರಾಗಿಯನ್ನೇ ಭೇಟಿಯಾಗಿ ತಮ್ಮ ಮಾತಿನ ಅಂತರಾರ್ಥವೇನು ಅದನ್ನು ತಿಳಿಸಿ ನನ್ನನ್ನು ಉದ್ಧಾರ ಮಾಡಿರಿ ಎಂದು ಕೇಳಿಕೊಂಡರು. ಆಗ ಶಾನುಂಗರು, ಮಗು ಸಮೀಪದಲ್ಲಿಯೇ ಸಾರವಾಡದಲ್ಲಿ ಭಾಸ್ಕರ ಸ್ವಾಮಿಗಳಿದ್ದಾರೆ, ನೀನು ಅವರಲ್ಲಿ ಹೋಗು, ಆ ಮಹಾನುಭಾವರಿಂದ ನಿನಗೆ ಮಾರ್ಗದರ್ಶನವಾಗುವುದು ಎಂದು ಆಶೀರ್ವದಿಸಿ ಕಳಿಸಿದರು. ಆ ಸೋದರನ ಸೋದರಿಯೇ ಮಹಿಪತಿ ರಾಯರ ಮೊಟ್ಟ ಮೊದಲನೆಯ ಆತ್ಮೋದ್ಧಾರಕ ಗುರುಗಳಾದರು. ಶಾನುಂಗರ ಭೇಟಿಯ ನಂತರ ರಾಯರು ಬಾದಶಾಹರನ್ನು ಕಂಡು ತಮ್ಮನ್ನು ಕೆಲಸದಿಂದ ನಿವೃತ್ತಿಗೊಳಿಸಬೇಕೆಂದು ಕೇಳಿಕೊಂಡರು. ಮರುದಿನ ಪತಿ ಪತ್ನಿಯರಿಬ್ಬರು ನಸುಕಿನಲ್ಲಿ ಎದ್ದು ಸ್ನಾನ ಸಂಧ್ಯಾದಿ ಕರ್ಮಗಳನ್ನು ಮುಗಿಸಿಕೊಂಡು ಸಾರವಾಡಕ್ಕೆ ಪ್ರಯಾಣ ಬೆಳೆಸಿದರು. ಅವರು ಗುರುಗಳ ನಿವಾಸಕ್ಕೆ ಹೋದಾಗ ಅದೇ ತಾನೇ ಗುರುಗಳು ಯೋಗ ಸಮಾಧಿಯಿಂದ ಎಚ್ಚೆತ್ತಿದ್ದರು. ತಮ್ಮ ಸಮ್ಮುಖದಲ್ಲಿ ನಿಂತಿರುವ ದಂಪತಿಗಳನ್ನು ಕಂಡು ಸರ್ವಾಭಿಷ್ಟ ಸಿದ್ಧಿರಸ್ತು ಎಂದು ಆಶೀರ್ವದಿಸಿದರು. ಭಾಸ್ಕರ ಸ್ವಾಮಿಗಳ ದರ್ಶನವಾಗುವುದೇ ತಡ ರಾಯರ ಆತ್ಮಜ್ಯೋತಿ ಪ್ರಕಾಶಗೊಂಡಿತು. ಅವರು ಬಹು ಭಕ್ತಿಯಿಂದ, ಕರುಣಿಸೋ ಗುರು ತಾರಿಸೋ ಶರಣ ರಕ್ಷಕ ನಮ್ಮ ಕರುಣಾಕರ ದೇವ ಎಂಬ ಪದ್ಯವನ್ನು ಭಾವ ಪರವಶರಾಗಿ ಹಾಡಿ ಗುರುಗಳ ಮಹಿಮೆಯನ್ನು ಕೊಂಡಾಡಿದರು. ಸುಪ್ರೀತರಾದ ಭಾಸ್ಕರ ಸ್ವಾಮಿಗಳು ರಾಯರ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಗುರುಪದೇಶ ಮಾಡಿದರು. ಆ ನಂತರ ತಿರುಮಲಾದೇವಿಯನ್ನು ಕುರಿತು, ತಾಯಿ, ಭಗವದ್ಗೃಹದಿಂದ ನಿನ್ನ ಮನೋರಥವು ಪೂರ್ಣವಾಗುವುದು, ನಿಮಗೆ ಇಬ್ಬರು ಗಂಡು ಮಕ್ಕಳಾಗುವರು ಎಂದು ಹೇಳಿ ಆ ಸಾಧ್ವಿಯ ಉಡಿಯಲ್ಲಿ 2 ಫಲಗಳನ್ನು ಪ್ರಸಾದವೆಂದು ಹಾಕಿ ಆಶೀರ್ವದಿಸಿದರು. ಹೀಗೆ ಗುರುಗಳ ಅಪ್ಪಣೆಯಂತೆ ಪಡೆದು ಮನೆಗೆ ಮರಳಿದ ರಾಯರ ತಮ್ಮ ಸಂಪತ್ತನ್ನೆಲ್ಲ ಬಡಬಗ್ಗರಿಗೆ ದಾನ ಮಾಡಿ ವಿರಕ್ತರಾಗಿ ಜೀವನ ನಡೆಸಲಾರಂಭಿಸಿದರು. ಗುರುಪದೇಶ, ಗುರು ಅನುಗ್ರಹ ಇವುಗಳ ಸಾಧನೆಗಾಗಿ ರಾಯರ ಕೆಲವು ದಿನ ಸಾರವಾಡದಲ್ಲಿಯೇ ಇದ್ದುಕೊಂಡು ಗುರುಗಳ ಸೇವೆ ಮಾಡುತ್ತಾ ಸಾಧನೆಯಲ್ಲಿ ನಿರತರಾದರು. ಇಂದ್ರಿಯ ನಿಗ್ರಹ, ಪ್ರಾಣಾಯಾಮಗಳಿಂದ ಯೋಗಾಭ್ಯಾಸದ ಒಂದೊಂದೇ ಹಂತವನ್ನು ಮುಟ್ಟಲಾರಂಭಿಸಿದರು. ಸದಾ ಗುರುಗಳ ಮತ್ತು ಭಗವಂತನ ಧ್ಯಾನದಲ್ಲಿ ಮಗ್ನರಾದ ಮಹಿಪತಿ ರಾಯರಿಗೆ ಭಗವಂತನ ಸನ್ನಿಧಿಯಲ್ಲೇ ಇರುವಂತೆ ಅನುಭವವಾಯಿತು. ತಮ್ಮ ಆಸೆ ಸುಖಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿ ಭಗವಂತನ ಇಚ್ಛೆಯಂತೆ ಬದುಕುವುದನ್ನು ಕಲಿತರು. ತಮ್ಮ ಈ ಸಾಧನೆಯನ್ನು ಕುರಿತು ಅವರು ಒಂದು ಕೀರ್ತನೆಯಲ್ಲಿ, ದಾಸನಾದೆನಯ್ಯ ನಿಮ್ಮ ಏಸು ಜನ್ಮಕ್ಕೆ ವಾಸನೆ ಪೂಜಿಸೋ ಶ್ರೀಹರಿಯ ಜೀವಕ್ಕೆ ಎಂದು ಹಾಡಿದರು. ಭಾಸ್ಕರ ಸ್ವಾಮಿಗಳು ಅವರ ಯೋಗ ಸಿದ್ಧಿಯನ್ನು ಮೆಚ್ಚಿಕೊಂಡು ಇನ್ನೂ ಲೋಕ ಕಲ್ಯಾಣ ಕಾರ್ಯದಲ್ಲಿ ತೊಡಗಿರಿ ಎಂದು ಅಪ್ಪಣೆ ಮಾಡಿದರು. ಶಾನುಂಗರು ಹಿಂದೆ ಭವಿಷ್ಯ ನುಡಿದಂತೆ ರಾಜಧಾನಿಯಾದ ಬಿಜಾಪುರ ನಗರದ ಮೇಲೆ ಪರಚಕ್ರವರ್ತಿಗಳು ದಾಳಿ ಮಾಡುವುದನ್ನು, ಆ ದಾಳಿಯಲ್ಲಿ ಸಾವಿರಾರು ಜನರ ಪ್ರಾಣ ಹಾನಿಯಾಗುವುದನ್ನು ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡು ಮಹಿಪತಿ ರಾಯರು ತಮ್ಮ ವಾಸಸ್ಥಳವನ್ನು ಬದಲಾಯಿಸಿ ಗುಲ್ಬರ್ಗಾ ಜಿಲ್ಲೆಯ ಶಹಪುರ್ ಗ್ರಾಮದ ಸಮೀಪದಲ್ಲಿರುವ ಮಂದಾಕಿನಿ ತೀರ್ಥದ ದಂಡೆಯ ಮೇಲೆ ಬಿಡಾರ ಮಾಡಿದರು. ಅಲ್ಲಿ ತಮ್ಮ ದಿನನಿತ್ಯದ ಪೂಜೆಗಾಗಿ ಒಂದು ಆಂಜನೇಯನ ವಿಗ್ರಹವನ್ನು ಹೊಂಡದ ಮೇಲೆಯೇ ಪ್ರತಿಷ್ಠಾಪನೆ ಮಾಡಿದರು. 3 ವರ್ಷಗಳ ಕಾಲ ಈ ಮಂದಾಕಿನಿ ತೀರ್ಥ ದಂಡೆಯ ಮೇಲೆ ತಪವನ್ನು ಆಚರಿಸಿದರು. ಮಂದಾಕಿನಿ ತೀರ್ಥವನ್ನು ಹುಡುಕಿಕೊಂಡು ಬರುವ ಜನರ ಗದ್ದಲವು ಹೆಚ್ಚಾದುದರಿಂದ ರಾಯರು ಆ ಸ್ಥಳವನ್ನು ಬಿಟ್ಟು ವಿಜಯಪುರ ಜಿಲ್ಲೆಯ ಸಮೀಪದಲ್ಲಿರುವ ಕಾಕಂಡಕಿ ಎಂಬ ಗ್ರಾಮವನ್ನು ತಮ್ಮ ಕಾರ್ಯಕ್ಷೇತ್ರವಾಗಿ ಆರಿಸಿಕೊಂಡರು. ಅವರ ವಾಸಕ್ಕಾಗಿ ಕಾಕಂಡಕಿಯ ಗೌಡರು ತಮ್ಮ ತೋಟದಲ್ಲಿಯೇ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟರು. ಬಲು ರಮ್ಯವಾದ ಏಕಾಂತ ಸ್ಥಳ,
ವಾದುದರಿಂದ ಪ್ರಸನ್ನ ಚಿತ್ತರಾದ ರಾಯರು ತಮ್ಮ ಅನುಷ್ಠಾನದಲ್ಲಿಯೇ ನಿರತರಾದರು. ಈ ಸಮಯದಲ್ಲಿಯೇ ತಿರುಮಲಾದೇವಿಗೆ ಪುತ್ರ ಸಂತಾನವಾಯಿತು. ಆ ಮಗುವಿಗೆ ದೇವರಾಯ ಎಂದು ನಾಮಕರಣ ಮಾಡಿದರು. ದಾಸರು ಇನ್ನು ಈ ಮನೆಯಲ್ಲಿ ಇಲ್ಲಿ ಹೆಗ್ಗಣ ಇವುಗಳ ಕಾಟ ನಿಂತು ಹೋಗುವುದು ಎಂದು ಮಾರ್ಮಿಕವಾಗಿ ಹೇಳಿ ಮನದ ಬಿಲವನ್ನು ಮುಚ್ಚಲು ಯತ್ನಿಸಿರಿ. ಆಗ ನಿಜವಾದ ಸಂಪತ್ತು ಎಲ್ಲಿದೆ ಎಂಬುದನ್ನು ನೀವೇ ಕಂಡುಕೊಳ್ಳುವಿರಿ ಎಂದು ಜನರಿಗೆ ಉಪದೇಶ ಮಾಡಿದರು. ಗುರುಗಳಾದ ಭಾಸ್ಕರ ಸ್ವಾಮಿಗಳು ಈ ಮೊದಲೇ ಆಶೀರ್ವದಿಸಿದಂತೆ ರಾಯರಿಗೆ ಎರಡನೆಯ ಗಂಡು ಸಂತಾನವಾಯಿತು. ಆತನಿಗೆ ಕೃಷ್ಣರಾಯ ಎಂದು ನಾಮಕರಣ ಮಾಡಿದರು. ಗಂಡ ಹೆಂಡತಿ 2 ಮಕ್ಕಳು ಹಾಗೂ ಅತ್ತಿಗೆ ಹೀಗೆ 5 ಜನರು ದಾಸರು ಕುಟುಂಬದಲ್ಲಿದ್ದರು. ಇಂತಹ ಕುಟುಂಬದ ಹೊರೆಯನ್ನು ರಾಯರಿಗೆ ಹೇಗೆ ನಡೆಸಿಕೊಂಡು ಹೋಗುತ್ತಾರೆ ಎಂಬುದೇ ಸಾಮಾನ್ಯರಿಗೆ ಅರ್ಥವಾಗುತ್ತಿರಲಿಲ್ಲ. ಏಕೆಂದರೆ ಅವರು ತಾವಾಗಿ ಯಾರಿಂದಲೂ ಎಂದೂ ಯಾವ ಪದಾರ್ಥವನ್ನು ಕೇಳಿ ಪಡೆದುಕೊಳ್ಳುವ ಸಂಪ್ರದಾಯವನ್ನು ಇಟ್ಟುಕೊಂಡಿರಲಿಲ್ಲ. ಭಗವಂತನ ಅನುಗ್ರಹದಿಂದ ತಾನಾಗಿಯೇ ಯಾವ ಪದಾರ್ಥ ದೊರೆಯುತ್ತದೆಯೋ ಅದರಲ್ಲಿಯೇ ಆ ಕುಟುಂಬವು ಸಂತೋಷದಿಂದ ಜೀವನ ಸಾಗಿಸುತ್ತಿತ್ತು. ಮಹಿಪತಿ ದಾಸರ ಮಕ್ಕಳಲ್ಲಿ ಕೃಷ್ಣರಾಯ ತಾಳ ತಂಬೂರಿಗಳನ್ನು ತೆಗೆದುಕೊಂಡರು. ದೇವರಾಯನು ಖಡ್ಗ ಲೇಖನಿಯನ್ನು ಕೈಗೆತ್ತಿಕೊಂಡರು. ಆದುದರಿಂದ ದೇವರಾಯರು ದೇಸಾಯಿ ಮನೆತನದವರಾದರೂ ಕೃಷ್ಣರಾಯರು ಹರಿದಾಸ ಪಂಥವನ್ನು ಸ್ವೀಕರಿಸಿದರು. ಹೀಗೆ ದಾಸರ ಸಂತಾನದಲ್ಲಿ ಬ್ರಹ್ಮತೇಜ ಹಾಗೂ ಕ್ಷಾತ್ರ ತೇಜಗಳು ಹರಿದು ಬರುವಂತಾದವು. ಅಗರ್ಭ ಶ್ರೀಮಂತರಾಗಿ ಜನಿಸಿ ನಿಷ್ಠಾವಂತ ಭಗವದ್ಭಕ್ತರ ಪತ್ನಿಯಾಗಿ ಅವರ ಬಾಳಿನೊಂದಿಗೆ ಒಂದಾಗಿ ಬೆರೆತು ಸಾರ್ಥಕ ಜೀವನ ನಡೆಸಿದ ತಿರುಮಲಾದೇವಿಯು ಆಕಸ್ಮಿಕವಾಗಿ ಒಂದು ದಿನ ಪತಿಯ ಸಾನ್ನಿಧ್ಯದಲ್ಲೇ ಮರಣ ಹೊಂದಿದಳು. ಮಾತೃವಿಯೋಗದಿಂದ ಮಕ್ಕಳಿಬ್ಬರು ಮನಸ್ಸಿನ ಮೇಲೆ ತುಂಬಾ ಪರಿಣಾಮವಾಯಿತು. ತಬ್ಬಲಿಗಳಾದ ಅವರಿಬ್ಬರು ತಂದೆಯಂತೆ ಏಕಾಂತ ಜೀವಿಗಳಾಗತೊಡಗಿದರು. ಅದನ್ನರಿತ ತಿರುಮಲಾದೇವಿಯ ತಂದೆ ದೇವರಾಯನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಕಾಲಾನಂತರ ದೇವರಾಯರು ಬೀದರ್ ಶಾಹಿಯ ರಾಜ್ಯದಲ್ಲಿ ಬಹುದೊಡ್ಡ ಸೈನ್ಯಾಧಿಕಾರಿಗಳಾಗಿ ಸರ್ದಾರರಾಗಿ ಕೆಲಸ ಮಾಡಿ ಅನೇಕ ಯುದ್ಧಗಳಲ್ಲಿ ಜಯವನ್ನು ಸಂಪಾದಿಸಿದರು. ಸುಪ್ರೀತರಾದ ಬಾದ್ಶಾಹರು ಇವರಿಗೆ ಜಲವಾದಿ ಭಾಗದ ದೇಸಾಯಿ ಸ್ಥಾನವನ್ನು ಕೊಟ್ಟರು. ಮಹಾರಾಷ್ಟ್ರದ ಶಿವಾಜಿಯಂತೆ ಇವರ ಯುದ್ಧ ತಂತ್ರಗಳೆಲ್ಲ ನಿಗೂಢವಾಗಿರುತ್ತಿದ್ದವು. ಅಷ್ಟೇ ಅಲ್ಲದೆ ದೇವರಾಯರು ಮೈಕಟ್ಟಿನಿಂದಲೂ ತೇಜಪುಂಜರಾದ ಕಾಂತಿಯಿಂದ ಶಿವಾಜಿ ಮಹಾರಾಜರಂತೆಯೇ ಕಾಣುತ್ತಿದ್ದರು. ಆದುದರಿಂದ ಪರಿಸರದ ಜನರು ಇವರನ್ನು ಡೋಣ ಶಿವಾಜಿ ಎಂದು ಕರೆಯುವುದು ರೂಢಿಯಲ್ಲಿತ್ತು. ಹೀಗೆ ಮಹಿಪತಿ ದಾಸರ ಸಂತಾನದ ಶಾಖೆಯು ಜಲವಾದಿಯ ದೇಸಾಯರಾಗಿ ಬೆಳೆಯುವಂತಾಯಿತು. ಯೋಗ ಸಮಾಧಿಯಲ್ಲಿ ನಿರತರಾದ ಮಹಿಪತಿ ರಾಯರಿಗೆ ತಮ್ಮ ಅವತಾರ ಸಮಾಪ್ತಿಯ ಕಾಲವು ಸನ್ನಿಹಿತವಾಗಿದೆ ಎಂದು ಅರಿವಾಯಿತು. ತಕ್ಷಣವೇ ಅವರು ಕೃಷ್ಣರಾಯರೊಂದಿಗೆ ಕುಲಗುರುಗಳಾದ ಪ್ರಹ್ಲಾದ ಕೃಷ್ಣರಾಯರನ್ನು ಕಾಣಲು ಹೊರಟು ಬಿಟ್ಟರು. ನಿಸರ್ಗ ರಮಣೀಯವಾದ ಕೊಲ್ಹಾರ ಗ್ರಾಮದ ಕೃಷ್ಣಾ ತೀರದಲ್ಲಿ 7 ದಿನಗಳ ಕಾಲ ತಪಸ್ಸು ಮಾಡಿ ಕಾರ್ತಿಕ ಮಾಸ ಅಮಾವಾಸ್ಯ ದಿನ ಅಲ್ಲಿಯೇ ಕಾಲವಶರಾದರು. ಅವರ ಚಿತಾಭಸ್ಮ ಮಾಡಿದ ಸ್ಥಳದಲ್ಲಿ ಇಂದಿಗೂ ಕಾಣಸಿಗುವ ವೃಂದಾವನವೇ ಈ ಕಾಕಂಡಿಕೆಯ ಮೈಪತಿ ದಾಸರ ವೃಂದಾವನ. ಗುರು ಮಹಿಪತಿ ದಾಸರ ಆಶೀರ್ವಾದದೊಂದಿಗೆ ನಾನಿಲ್ಲಿ ಈ ವಿಡಿಯೋವನ್ನ ಮಾಡಿದ್ದೇನೆ. ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೇನೆ. ಅವರ ಬಗ್ಗೆ ಹೇಳಲು ಇನ್ನೂ ಸಾಕಷ್ಟು ವಿಷಯಗಳಿವೆ. ಇದರಲ್ಲಿ ಒಳ್ಳೆಯದೇನಾದರೂ ಇದ್ದರೆ ಶ್ರೀ ಗುರು ಮಹಿಪತಿ ದಾಸರದೇ. ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ, ಅದು ದೋಷವಿದ್ದಲ್ಲಿ ಅದು ನನ್ನದು ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಗುರು ಮಹಿಪತಿ ದಾಸರ ಆಶೀರ್ವಾದವಾಗಲಿ ಎಂದು ಹೇಳುತ್ತಾ ನಮಸ್ಕಾರಗಳು.